ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ಪಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಟ್ಯೂಸ್ಡೇ 16th ನಿನ್ನೆಯಿಂದನೇ ನಾನು ಕಾಲೇಜ್ ಸ್ಟಾರ್ಟ್ ಆಯಿತು. ನಾನು ನಿಜ ವೀಡಿಯೋ ಮಾಡೋದಿಲ್ಲ, ಬಿಕಾಸ್ ನಾನು ಇದು ರೆಡಿಯಾಗಿ ಕೆಲಸ ಎಲ್ಲ ಮಾಡಿ ಫಸ್ಟ್ ಡೇ ಬೇರೆ ಪೂಜೆ ಮಾಡಿ ಹೋದೆ. ಸೊ ಏನು ಮಾಡಿದ್ರೆ ತುಂಬ ಪರಿಸ್ಥಿತಿ ಫುಲ್ಲು ಟಯರ್ಡ್ ಆಗಿದೆ, ಅದರಿಂದ ಡಬ್ಬಲ್ ಟಯರ್ಡ್ ಆಗಿದೆ. ಬಿಸಿಲು ಅಂದರೆ ಬಿಸಿಲು ಫುಲ್ಲು. ಸೊ ಏನು ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವತ್ತು April 16th ಟ್ಯೂಸ್ಡೇ, ಆ್ಯಂಡ್ ಇವತ್ತು ನಮ್ಮಮ್ಮ ಬರ್ಡೇ ಕೂಡ. ಇಲ್ಲಿ ಒಂದು ಸಣ್ಣ ವ್ಲಾಗ್ ಆಗಿರಲಿ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ. ಆ್ಯಂಡ್ ಈಗ ಕಾಲೇಜ್ಗೆ ಹೊರಟಿದ್ದೀನಿ. ಇನ್ನು ಊಟ ಮಾಡಬೇಕು, ಊಟ ಮಾಡಿಬಿಟ್ಟು ಹೊರಡ್ತೀನಿ. ಸೊ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಾನು ಕಾಲೇಜಿಂದ ಬರ್ತಾ ರೆಕಾರ್ಡ್ ಮಾಡ್ಕೊಂಡಾಗೆ ರೋಡಲ್ಲಿ ಆನ್ ದ ವೇ ಬರಬೇಕಾದ್ರೆ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಬಿಕಾಸ್ ನೀವು ನೋಡ್ಬೋದು ಎಷ್ಟು ತುಂಬ ಬಿಸಿಲಿದೆ ಅಂತ. ಸೊ ಈ ಬಿಸಿಲಲ್ಲಿ ಬರೋಸೊತ್ತಿಗೆ ನಾನು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 7 o'clock ಆಗಿದೆ. ಈಗ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಅವಾಗಿಂದ ಮಾಡ್ತಾಯಿದ್ದೀನಿ, 6ಇಂದ ಮಾಡ್ತಾಯಿದ್ದೀನಿ, ಮುಗಿತಾಯಿಲ್ಲ. ಸೊಪ್ಪು ಬಿಡಿಸೋದು ಮಾಡಿ ನಮ್ಮಮ್ಮ ಬಿರಿಯಾನಿ ಮಾಡ್ತಾರಂತ ಇವತ್ತು. ಏನು ಯಾವ ಸ್ಟೈಲ್ ಬಿರಿಯಾನಿ ಗೊತ್ತಿಲ್ಲ. ಸೊ ಮಾಡ್ತಾರಂತೆ, ಅವ್ರು ಮಾಡಿದ್ರು ಚೆನ್ನಾಗಿತ್ತು. ಸೊ ಇವತ್ತು ಮಾಡ್ತಾರಂತೆ. ಅವರ ಬರ್ಡೇ ಪ್ರಯುಕ್ತ ಅವರೇ ಮಾಡ್ತಾರೆ, ಹೆಲ್ಪ್ ಮಾಡಿಕೊಡ್ತೀನಿ ಅಷ್ಟೇ. ಇಲ್ಲ ನಾನು ಇದನ್ನೆಲ್ಲ ಅವ್ರಿಗೆ ಕಟ್ ಮಾಡಿಕೊಟ್ಟು ನಾನು ಹೋಗಿ ಓದ್ಕೋಬೇಕು. ನನಗೂ ಬರೆಯೋಕ್ಕೆ ಕೊಟ್ಟಿದ್ದಾರೆ. ಸೆಕೆಂಡ್ ಡೇ ಜಾಸ್ತಿ ಐತೆ ಬರೆಯೋದು, ನೋಡುವ ಮುಂದೆ ಹೆಂಗಿರುತ್ತೆ ಅಂತ. ಈಗ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಎಲ್ಲ ಕಟ್ ಮಾಡಬೇಕು. ಹಾಗೂ ಪುದೀನ ಮತ್ತು ಕೊತ್ತಂಬರಿನ ಬಿಡಿಸಿಟ್ಟಿದ್ದೀನಿ. ಚಿಕನ್ ಮಾಡ್ತಾರೆ, ಚಿಕನ್. ನಮ್ಮ ಮನೆಯ ಹತ್ತಿರ ಹಸು. ಸೊ ಅದ್ರ ರೆಸಿಪಿ ನಾನು ಸದ್ಯಕ್ಕೆ ಇವತ್ತಂತೂ ತೋರಿಸಲ್ಲ. ಬಟ್ ಲಾಸ್ಟ್ ಟೈಮ್ ಮಾಡಿದಾಗ ನಿಜ ಚೆನ್ನಾಗಿತ್ತು. ಬಟ್ ಅದು ನಾನು ಈಗ ಸದ್ಯಕ್ಕೆ ತೋರಿಸಲ್ಲ ಇದನ್ನು. ಬಿಕಾಸ್ ನನಗೂ ಆ ಟೈಮಲ್ಲಿ ನಾನು ಓದ್ಕೊಳಕ್ಕೆ ಕೂತಿರ್ತೀನಿ, ನಮ್ಮ ಅಮ್ಮ ಮಾಡೋ ಟೈಮಲ್ಲಿ. ಆಗ ನಾನು ತೋರ್ಸೋಕ್ಕಾಗಲ್ಲ. ಅದಕ್ಕೆ ಐ ಥಿಂಕ್ ನನ್ನ ಬ್ಲಾಗಲ್ಲಿ ಒಂದು ನಾನ್ ವೆಜ್ ರೆಸಿಪಿ ಇಲ್ಲ. ಇದು ಬರೀ ಬರ್ಡೇ ಸೆಲೆಬ್ರೇಷನ್ದು ಸ್ಮಾಲ್ ಕ್ಲಿಪ್ಪಿಂಗ್ ಅಷ್ಟೇ, ನಾನು ಫುಲ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಫ್ರೆಂಡ್ಸ್, ಇವತ್ತು ಯಾವ ಡೇ? ವೆಡ್ನಸ್ಡೇ. ಟೋಟಲ್ 3 days ವ್ಲಾಗ್ ಆಗಿದೆ ಅಂದ್ಕೊಂಡಿಲ್ಲ, ನೆನ್ನೆ ಚೆಕ್ ಮಾಡಿದ್ದು. ಇವಾಗ ನಮ್ಮ ಮನೆಗೆ ಹೋಗ್ತಿದ್ದೀನಿ. ಇಲ್ಲಿ ಡೋರ್ ಓಪನ್ ಆಗಿದೆ. ನಮ್ಮ ಮನೇಲಿ ಯಾರೂ ಇಲ್ಲ. ಇವತ್ತು ರಾಮನವಮಿ ಹಬ್ಬ ಇತ್ತು. ಸೊ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ವಿಡಿಯೋ ಕರೆಕ್ಟಾಗಿರಲಿಲ್ಲ, ಸೊ ಈಗ ವಾಯ್ಸ್ ರೆಕಾರ್ಡ್ ಮಾಡಿ ಹೇಳ್ತೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಟ್ರೆಡಿಷ್ನಲ್ ಎಲ್ಲೂ ಆಚೆ ಹೋಗ್ತಿಲ್ಲ, ಮನೇಲೇ ಇದ್ದೀವಿ. ರೀಲ್ಸ್ ಮಾಡ್ಕೊಂತ ರೆಡಿಯಾಗಿದ್ದು ಅಷ್ಟೇ. ರೀಲ್ಸ್ ಮಾಡ್ತಿದ್ದೆ ಅಷ್ಟೊತ್ತಿಗೆ ಅಡುಗೆ ಹೇಳಿದ್ರು, ಅದನ್ನು ಮಾಡ್ತಾರೆ. ಅಡುಗೆ ಅಂದರೆ ಅದು ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂತ ಅಷ್ಟೇ. ನಮ್ಮ ಅಣ್ಣ ಇಲ್ಲ, ನಮ್ಮ ಅಣ್ಣ ರಾಯಚೂರಿಗೆ ಹೋಗಿದ್ದಾನೆ. ಸೊ ಯಾರಿಗೆ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಟ್ರೆಡಿಷ್ನಲ್ ಕುಕ್ ಮಾಡೋರು ಕುಕ್ಕಿಂಗ್ನ ಯಾರಾದರೂ ನೀವು ನೋಡಿದ್ದೀರಾ? ಇಲ್ಲ, ನಾನು ಮಾಡ್ತೀನಿ. ರಾಗಿ ಅಂಬುತ್ತೆ. ಸೊ ಈ ಸೀರೆ ಬಂದು ನನಗೆ ಫೇರ್ವೆಲ್ ಡೇ ಕೊಟ್ಟಿದ್ದು 10th. ಆ್ಯಂಡ್ ಇದು ಕ್ರಾಪ್ ಟಾಪ್ ಇದೆ, ಹೇಳ್ಬೇಕಂದ್ರೆ ಚೆನ್ನಾಗಿ ಕಾಣಿಸ್ತಿದೆ. ಸೊ ರೀಲ್ಸ್ನ ಪೋಸ್ಟ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಅಂದರೆ ಏನು ಮಾತಾಡ್ತಾರೆ. ಆ್ಯಂಡ್ ನಾನು ಒಂದು ಕಾಲೇಜಿಂದ ಬ್ಲಾಗ್ ಮಾಡಿಲ್ಲ, ನನಗೆ ಗೊತ್ತು. ಯಾಕಂದರೆ ಅಲ್ಲಿ
ಸ್ವಲ್ಪ ಈಗ ಹೊಸ್ದಾಗಿ ಹೋಗಿರೋದ್ರಿಂದ ಮಾಡೋದು ಬೇಡ ಅಂತ ಇದ್ದೀನಿ. ಸೆಕೆಂಡ್ ಪಿ ಯು ಸಿನ ಅದು ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ಮಾಡೋದು ಬೇಡ ಅಂತ ಇದ್ದೀನಿ. ನೋಡೋಣ ಯಾವತ್ತು ಮಾಡ್ತೀನಿ ಅಂತ. ಯಾವ್ದಾದ್ರು ಫೆಸ್ಟು ಇಲ್ಲ ಕಲ್ಚರ್ ಏನಾದ್ರು ಇದ್ದರೆ ಮಾಡ್ತೀನಿ, ಇಲ್ಲಾಂದರೆ ನಿಮಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ನೀವು ಅಂದ್ಕೊಂಡಿರ್ಬೋದು ನಾನು ಸ್ಯಾರಿ ತುಂಬ ಚೆನ್ನಾಗಿ ಉಡ್ತೀನಿ ಅಂತ. ಸೊ ನಾನು ಇರ್ಬೇಕಾದ್ರೆ ಸ್ಯಾರಿ ಚೆನ್ನಾಗೇ ಉಡ್ತೀನಿ. ನಾವು ಮೇಲೆ ಮಾತ್ರ ಒಂದು ಪಿನ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಹಿಂಗೆ ಬೇಕಾಗಿತ್ತು ಸ್ಯಾರಿ ಆರ್ಡ್ರ್ ಮಾಡಿದ್ರೆ ಹೋಗ್ತಾರಲ್ಲ ಆ ಥರ ನನಗೆ ಸ್ಯಾರಿಲಿ ಹೋಗ್ತಾರೆ. ಬಟ್ ಡ್ರೆಸ್ ಮಾಡಲೇಬೇಕಲ್ಲ, ಅದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮೇಕಪ್ ಏನೂ ಹಾಕಿಲ್ಲ, ಒಂಚೂರು ಇದಾಗ್ತಿದ್ದೀನಿ, ಐ ಶ್ಯಾಡೋ ಹಾಕ್ತಿದ್ದೀನಿ. ಕಾದು ಹಾಫ್ ಏನೋ ಹಾಕ್ತೀನಿ, ಮುಂದೆ ಲಿಪ್ಸ್ಟಿಕ್ ಅಷ್ಟೇ. ನಾನು ಲಿಪ್ಸ್ಟಿಕ್ ಡಾರ್ಕ್ ಹಾಕ್ತೀನಿ. ಟೈಮ್ ಬಂದು 6:30 ಆಗ್ತಾ ಇದು 6:30 ಆಗಿದೆ ಆಲ್ರೆಡಿ. ಸೊ ಈಗ ತರಕಾರಿ ಕಟ್ ಮಾಡ್ತೀನಿ. ಕಟ್ ಮಾಡಿಬಿಟ್ಟು ಸ್ವಲ್ಪ ಸ್ವಪ್ನ ಸ್ಟೋರ್ ಹೋಗಬೇಕು. ಬಿಕಾಸ್ ನನಗೆ ಟೆಕ್ಸ್ಟ್ ಬುಕ್ ಬೇಕು, ಎರಡೇ ಟೆಕ್ಸ್ಟ್ ಬುಕ್ಕು, ಕನ್ನಡ ಮತ್ತು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಬೇಕು. ಈ ಬರಬೇಕು. ನಮ್ಮ ಅಪ್ಪ ಏನೋ ಫಿಲಮ್ ಮಾಡ್ತಿದ್ದಾರೆ, ಕ್ಲೈಮೇಕ್ಸ್ ಅಂತ. ಅದಕ್ಕೆ ಅಷ್ಟೊತ್ತಿಗೆಲ್ಲ ಅಟ್ಲೀಸ್ಟ್ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಸಾರು ಮಾಡ್ತಾರೆ ಇವತ್ತು, ಮಸಾಲೆ ಸಾರು, ನಾರ್ಮಲ್ ಸಾರು ಅಲ್ಲ, ಮಸಾಲೆ ಸಾರು. ಜಾಸ್ತಿ ಐತೆ, ರೈಟ್ ಜಾಸ್ತಿ ಐತಲ್ಲ, ಅದು ನಮ್ಮನೆಗೆ ಅದು ಜಾಸ್ತಿ ಆಗಿಬಿಡುತ್ತೆ. ಮುಂದೆ ಮಾತ್ರ ಕಾಂಪೌಂಡ್ಸ್ ಚಿಕ್ಕದೈತೆ, ಅಷ್ಟು ದೊಡ್ಡದು ಮಾಡಿಸಿದ್ದಾರೆ. ನಿಮ್ದೆಲ್ಲ ಕೊಟ್ಟರೆ ಊಟ ಬೇಡ ಅನ್ಸುತ್ತೆ ಮಧ್ಯಾಹ್ನ. ಜಾಸ್ತಿ ಸೊ ಫ್ರೆಂಡ್ಸ್, ಇವತ್ತು ಮಂಡೇ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಬೆಳಗಿನ ಎದ್ದು ಎಲ್ಲ ಕೆಲಸ ಮಾಡಿ ಈಗ ಪೂಜೆ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್. ಸೊ ನೆನ್ನೆ ವ್ಲಾಗೇ ಇವತ್ತು ಕಂಟಿನ್ಯೂ ಆಗ್ತಿದೆ. ಈಗ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿ ಎಲ್ಲ ಆಯಿತು, ಆದರೆ ಇನ್ನೂ ತಲೆ ಬಾಚ್ಕೊಂಡಿಲ್ಲ. ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಮುಖಕ್ಕೆ ತಲೆಗೆಲ್ಲ ಹಾಕ್ಕೊತೀವಿ. ಈಗ ಸ್ವಲ್ಪ ಇಪ್ಪಿ ಮಾಡ್ಕೊತೀನಿ. ನಾನು ಬರೀ ಮನೆಯಲ್ಲಿ ನಾನು ಒಬ್ಬರಿಂದ ನಾನು ಒಬ್ಬಳೇ ಇರೋದ್ರಿಂದ ಇಪ್ಪಿ ಮಾಡ್ಕೊಂಡು ತಿಂತೀನಿ. ಅನ್ನ ಸಾರು ಇದೆ, ಆದರೆ ನಾನು ಇಪ್ಪಿ ತಂದಿದ್ದೆ, ಅದಕ್ಕೆ ಇಪ್ಪಿ ಮಾಡ್ತೀನಿ. ಮಂಡೇ ಮಾತ್ರ ನಮ್ಮ ಅಪ್ಪ ಇರಲ್ಲ, ಟ್ಯೂಸ್ಡೇ ಆ ಥರ ಇಲ್ಲ, ಆದರೆ ನಮ್ಮ ಅಪ್ಪ ಇರ್ತಾರೆ. ಮಂಡೇ ಬೆಳಗ್ಗೆನೇ ಅವರು ಡ್ಯೂಟಿಗೆ ಹೋಗ್ತಾರೆ, ಸೊ ಅವ್ರು ಇರಲ್ಲ. ಆ್ಯಂಡ್ ನಮ್ಮ ಅಮ್ಮನೂ ಅಷ್ಟು ಬೆಳಗ್ಗೆನೇ ಹೋಗ್ತಾರೆ. ಇಲ್ಲ ನಮ್ಮ ಅಣ್ಣ ಇರ್ತಿದ್ದ, ಅವನು ರಾಯಚೂರಿಗೆ ಹೋಗಿದ್ದಾನೆ, ಆದ್ದರಿಂದ ಅವನು ಇಲ್ಲ. ನಾನು ಒಬ್ಬಳೇ ಈಗ ಊಟ ನಾನು ಬ್ರೇಕ್ಫಾಸ್ಟ್ ಮಾಡಿ ಲಾಕ್ ಹಾಕ್ಕೊಂಡು ಕಾಲೇಜ್ಗೆ. ನನಗೀಗ ಸಂಜೆ ಆಗ್ತಾ ಬರ್ತಿದೆ. ಸೊ ಸಂಜೆ ಆಗಿದೆ ಆಲ್ರೆಡಿ, 6 o'clock ಆಗಿದೆ. ಈಗ ಸ್ವಲ್ಪ ಪಾತ್ರೆ ತೊಳೆದು ಮತ್ತೆ ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಅಮ್ಮ ಸ್ವಲ್ಪ ಏನು ಬನಾನೆ ತಂದಿಟ್ಟು ಹೋಗಿದ್ದಾರೆ. ಬಂದೇನೋ ಮಂಗಳೂರು ಬಂದು ಮಾಡ್ತಾರಂತ, ಅದರಲ್ಲಿ ನನಗೆ ಗೊತ್ತಿಲ್ಲ, ಅವ್ರು ಮಾಡ್ತಾರೆ. ಅದನ್ನೆಲ್ಲ ಅಲ್ಲಿ ಒಳಗಡೆ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಆಮೇಲೆ ಮಾಡ್ಬೇಕಾದ್ರೆ ತೋರಿಸ್ತೀನಿ ಹೆಂಗೆ ಮಾಡ್ತಾರೆ. ಆದರೆ ತೋರಿಸ್ತೀನಿ, ಬಿಕಾಸ್ ನಾನು ಓದ್ಕೋತೀನಿ. ಏನಾದ್ರು ನಾನು ಓದ್ಕೊಳ್ಳೋ ಟೈಮಲ್ಲಿ ಮಾಡ್ತಿದ್ರೆ ತೋರ್ಸೋಕ್ಕಾಗಲ್ಲ. ಓದ್ಕೊಳ್ದಿರೋ ಟೈಮಲ್ಲಿ ಮಾಡಿದ್ರೆ ಪಕ್ಕ ತೋರಿಸ್ತೀನಿ. ಸೊ ಈಗ ಒಂದೆರಡು ಪಾತ್ರೆ ಐತೆ, ಅದನ್ನು ತೊಳೆದು ಬಿಟ್ಟು ಪೂಜೆ ಮಾಡ್ತೀನಿ. ಫ್ರೆಂಡ್ಸ್, ಟೈಮ್ ಬಂದು ಇಷ್ಟು 9:15 ಆಗ್ತಾ ಬರ್ತಿದೆ. ಈಗ ಆಚೆ ಹೋಗಿದ್ದೀನಿ ನಾನು, ನಮ್ಮಮ್ಮ ಸ್ವಲ್ಪ ನನಗೆ ಬುಕ್ಸ್ ಎಲ್ಲ ಬೇಕಾಗಿತ್ತು. ಸೊ ತರಕ್ಕೆ ಹೋಗಿದ್ವಿ, ಇಲ್ಲೇ ವೆಂಕಟಾಪುರ ಅಂದರೆ ನಮ್ಮ ಲೊಕ್ಯಾಲಿಟಿಯಲ್ಲೇ ತರಕ್ಕೆ ಹೋಗಿದ್ವಿ.
ತಂದು ಸಾರಿದೆ, ಅದಕ್ಕೇ ಮುದ್ದೆ ಮಾಡಬೇಕು. ಎರಡೇ ಮಾಡೋದು. ನಮ್ಮ ಅಪ್ಪಂಗೊಂದು, ನಮ್ಮ ಅಮ್ಮಗೊಂದು. ನಮ್ಮ ಅಣ್ಣ ರಾಯಚೂರಲ್ಲಿದ್ದಾನೆ, ಅವ್ನು ಬರೋದು ಲೇಟು. ಇವತ್ತು ಬರ್ತಾ ಇದ್ದಾನೆ, ಬರೋದು ಲೇಟು. ಊಟ ಮಾಡ್ಕೊಂಡು ಮಲಗಿದ್ದಾನೆ. ನಾನು ಮುದ್ದೆ ಜಾಸ್ತಿ ತಿನ್ನಲ್ಲ. ನಾನು ಮುದ್ದೆ ನನಗೆ ಮಾಡ್ಕೊಡ್ತಿಲ್ಲ, ಅವ್ರಿಗೆ ಮಾಡ್ಕೊಡ್ತೀನಿ. ನಾನು ಮುದ್ದೆ ಮಾಡೋದು ಈಗ ರೀಸೆಂಟಾಗಿ ಕಲ್ತಿರೋದು. ಆ್ಯಂಡ್ ಒಂದೊಂದು ಸರ್ತಿ ಮಾಡ್ಬೇಕಾದ್ರೆ ನೀರು ಜಾಸ್ತಿ ಆಗಿ ಹಿಟ್ಟೇನಾದ್ರು ಕಮ್ಮಿ ಆಗಿಬಿಟ್ರೆ ಏನು ಮಾಡ್ತೀನಿ, ಆಗಿ ಹಿಟ್ಟು ಹಾಕ್ತೀನಿ. ಅದು ನೋಡಿದ್ರೆ ಫುಲ್ಲು ಗಂಟಾಗಿಬಿಟ್ಟಿರುತ್ತೆ. ಆಗೊಂದು ಸ್ವಲ್ಪ ಚೆನ್ನಾಗಿ ಬೈತಾರೆ ನಮ್ಮಮ್ಮ, ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತೆಲ್ಲ ಬೈತಾರೆ. ಬೈಸ್ಕೊಳ್ಳೇಬೇಕು. ಆ್ಯಂಡ್ ನಮ್ಮ ಅಪ್ಪ ಇದ್ದರೆ ನಮ್ಮ ಅಪ್ಪ ಹೇಳ್ತಾರೆ, ಇನ್ನು ಈಗ ಕಲಿತಾರೆ, ಅದು ಯಾಕಂಗೆ ಮಾಡಿ ಬೈಬೇಡ. ನಮ್ಮ ಅಪ್ಪ ಇಲ್ಲ ಅಂದರೂ ಬೈದಾಕ್ಬಿಡ್ತಾರೆ. ಮುದ್ದೆ ಮಾಡ್ಬಿಟ್ಟು ಆಮೇಲೆ ತೋರಿಸ್ತೀನಿ ಈಗ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ತೋರಿಸ್ತೀನಿ. ಆ್ಯಂಡ್ ಈಗ ಆಚೆ ಹೋದಾಗ ಏನಂತ ನಮ್ಮ ಅಮ್ಮ ಕರ್ಕೊಂಡು ಹೋಗ್ಬಿಟ್ಟು ಶಾಪಿಗೆ ಏನಾದ್ರು ಬೇಕಾ ಅಂತ. ಅಲ್ಲೇ ಸ್ಟೇಷ್ನರಿ ಪಕ್ಕ ಒಂದು ಶಾಪ್ ಇದೆ. ಎಲ್ಲ ಥರದ ಇಯರಿಂಗ್ಸ್ ಆಗಿರ್ಬೋದು, ಕ್ರಂಚೀಸು, ಕ್ಲಿಪ್ಸು, ಲಿಪ್ ಲೈನರು, ಲಿಪ್ಸ್ಟಿಕ್ಕು, ಫೌಂಡೇಶನ್ ಎಕ್ಸೆಟ್ರಾ ಎಲ್ಲ ಸಿಗುತ್ತಲ್ಲಿ. ಸೊ ನನಗಿದೊಂದು ಆಸೆ ಇತ್ತು, ಕ್ಲಿಪ್ ಈಸ್ಕೋಬೇಕು ಅಂತ. ಬಿಕಾಸ್ ನಂದು ಲಾಂಗ್ ಏರ್ ಆಗಿರೋದ್ರಿಂದ ಯಾವುದೇ ಕ್ಲಿಪ್ ಆಗಿರೋ ಟಕ್ ಅಂತ ಮುರಿದೋಗ್ತಾ ಇರುತ್ತೆ. ಸೊ ಇದೊಂದು ಕ್ಲಿಪ್ ಈಸ್ಕೊಂಡೆ. ಆ್ಯಂಡ್ ನಾನು ಜಾತ್ರೆಯಲ್ಲಿ ಅಷ್ಟು ಇಯರಿಂಗ್ಸ್ ಈಸ್ಕೊಂಡ್ರೆ ನಮ್ಮ ಅಮ್ಮ ಇದೊಂದು ಈಸ್ಕೊಟ್ರು, ಚೆನ್ನಾಗೈತೆ ಹಾಕೊಳ್ಳೆ ಅಂತ. ಸರಿ ಈಸ್ಕೊಂಡೆ ಬಂದೆ.